ಹಲೋ ಮಕ್ಕಳೇ, ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಬನ್ನಿ ಮಕ್ಕಳೇ, ಏನ್ ಮಾಡೋಣ ಇವತ್ತು? ವ್ಯಾಕರಣ ಕಲಿಯೋಣವಾ? ಹಾಗಿದ್ರೆ ವ್ಯಾಕರಣದ 3ನೇ ಟಾಪಿಕ್ ಆದಂತ ಸಮಾಸಗಳನ್ನ ನೋಡೋಣ ಮಕ್ಕಳೇ. ಏನಪ್ಪ ಸಮಾಸಗಳು ಅಂತೆಲ್ಲ ನಿಮ್ಗೆ ಕ್ವಶನ್ ಬರ್ತಾ ಇದೆಯಾ? ಹೌದಾ? ಹಾಗಿದ್ರೆ ಏನ್ ಕ್ವಶನ್ ಬರ್ತಾ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮಕ್ಕಳೇ. ಓಕೆ, ಹಾಗಿದ್ರೆ ಬನ್ನಿ ಇಂದಿನ ತರಗತಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗಿದ್ರೆ ನಮ್ಮ ಸಮಾಸಗಳು ಅನ್ನೋ ಟಾಪಿಕ್ ಅನ್ನ ಇವತ್ತು ವ್ಯಾಕರಣದ ಅಂಶವಾದ ಸಮಾಸಗಳನ್ನ ನೋಡೋಣ. ಹಾಗಿದ್ರೆ ಇವತ್ತಿನ ಕಲಿಕಾಂಶಗಳೇನು ಅಂತ ನೋಡೋಣ ಮಕ್ಕಳೇ. ಏನಪ್ಪ ಕಲಿಕಾಂಶಗಳು? ಸಮಾಸಗಳ ವಿಧಗಳು, ಉದಾಹರಣೆಗಳು ಮತ್ತು ಹಿಂದಿನ ವರ್ಷದ PYQs ಅಂತ ಹೇಳ್ತೀವಲ್ಲ, ಬಹು ಆಯ್ಕೆ ಪ್ರಶ್ನೆಗಳು ಇಂದಿನ ಕಲಿಕಾಂಶಗಳಿದೆ. ಹಾಗಿದ್ರೆ ಒಂದೊಂದಾಗಿ ನೋಡೋಣ. ಮೊದಲನೇ ಕಲಿಕಾಂಶ ಏನು ಅಂತ ಹೇಳಿ. ಮೊದಲನೇ ಕಲಿಕಾಂಶ ಸಮಾಸ ಅಂದ್ರೇನು ಮತ್ತೆ ಸಮಾಸದ ವಿಧಗಳನ್ನ ನೋಡೋಣ ಮಕ್ಕಳೇ. ನೋಡಿ, ಹಾಗಿದ್ರೆ ಮೊದಲನೇದು ಸಮಾಸ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ನೀವು ವಿಭಕ್ತಿ ಪ್ರತ್ಯಯಗಳನ್ನ ನೋಡಿರ್ತೀರ, ಹೌದಾ? ಹಾಗಿದ್ರೆ ಇಲ್ಲಿ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಒಂದೇ ಪದ ಆಗೋ ಕ್ರಿಯೆನ ಸಮಾಸ ಅಂತೀವಿ. ನೀವು ನೋಡಿರ್ಬೇಕು, ಸಂಧಿಗಳು ಅಂತ ಕೇಳಿದೀರಾ? ಅದರಲ್ಲಿ ಅಕ್ಷರ ಮಾತ್ರ ಏನಾಗುತ್ತೆ, ನಿಮ್ಗೆ ಸೇರ್ಬಹುದು ಅಥವಾ ಲೋಪ ಆಗ್ಬಹುದು ಅಂತ ಇರುತ್ತಲ್ವಾ. ಇಲ್ಲಿ ವಿಭಕ್ತಿ ಪ್ರತ್ಯಯನೇ ಬರುತ್ತೆ. ಇಡೀ ವಿಭಕ್ತಿ ಪ್ರತ್ಯಯ ಇಲ್ಲಿ ಅರ್ಥಕ್ಕೆ ಅನುಸಾರವಾಗಿ ಸೇರುತ್ತೆ ಪದಗಳು. ಹೇಗಪ್ಪ ಸೇರುತ್ತೆ, ಏನಾಗುತ್ತೆ ಅನ್ನೋದು ನಿಮ್ಗೆ ಸ್ವಲ್ಪ ಗೊತ್ತಿರುತ್ತೆ, ನಿಮ್ಗೆ ನಾಲೆಜ್ ಇರುತ್ತೆ. ಹೋದ ವರ್ಷ ಎಲ್ಲ ನೀವು 9th ಸ್ಟ್ಯಾಂಡರ್ಡ್ ಅಲ್ಲೆಲ್ಲ ನೋಡಿರ್ತೀರಲ್ವಾ. ಈಗ ಬನ್ನಿ ನೋಡೋಣ. ಹಾಗಿದ್ರೆ ಈ ಸಮಾಸವನ್ನ ನೋಡೋಕ್ಕಿಂತ ಮುಂಚೆ ನಮ್ಗೆ 2 ಪದಗಳಿರುತ್ತೆ. ಸಂಧಿಯಲ್ಲಿ ಹೇಗಿತ್ತಲ್ವಾ, ಪೂರ್ವ ಪದ, ಉತ್ತರ ಪದ ಮತ್ತು ವಿಗ್ರಹ ವಾಕ್ಯ. ಹಾಗೆ ಸೇಮ್, ಮೊದಲನೇ ಪದಕ್ಕೆ ಪೂರ್ವ ಪದ ಅಂತೀವಿ, ಎರಡನೇ ಪದಕ್ಕೆ ಉತ್ತರ ಪದ ಅಂತ ಹೇಳ್ತೀವಿ. ನೋಡಿ, ಪೂರ್ವ ಪದ, ಉತ್ತರ ಪದ ಮತ್ತು ವಿಗ್ರಹ ವಾಕ್ಯ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಮೊದಲನೇ ಸಮಾಸ ಆದಂತ ತತ್ಪುರುಷ ಸಮಾಸವನ್ನ ನೋಡೋಣ. ಏನಪ್ಪ ಈ ತತ್ಪುರುಷ ಸಮಾಸ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲಿ 2 ನಾಮಪದಗಳಿರುತ್ತೆ. 2 ನಾಮಪದಗಳಿರುತ್ತೆ. ಎರಡಕ್ಕೂ ಅರ್ಥ ಪ್ರಧಾನವಾಗಿರುತ್ತೆ. ಉತ್ತರ ಪದ ಮತ್ತೆ ಪೂರ್ವ ಪದ ಇರುತ್ತೆ. 2 ಪದಗಳಿದ್ದಾಗ ಯಾವ ಪದಕ್ಕೆ ಅಂದ್ರೆ ಉತ್ತರ ಪದಕ್ಕೆ. ಉತ್ತರ ಪದದ ಅರ್ಥವು ಏನಾಗಿರುತ್ತೆ, ಪ್ರಧಾನವಾಗಿರುತ್ತೆ. 2 ಪದಗಳಿರುತ್ತೆ, ಉತ್ತರ ಪದಕ್ಕೆ ಅರ್ಥ ಪ್ರಧಾನವಾಗಿರುತ್ತೆ ಅಂತ ಹೇಳ್ತೀವಿ. ಏನಪ್ಪಾ ಹಂಗಿದ್ರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಮಕ್ಕಳೇ, ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಮರದ ಕಾಲು ಕಾಣಿಸ್ತಾ ಇದೆಯಾ? ಮರದ ಪ್ಲಸ್ ಕಾಲು ಅಂತ ಹೇಳಿದೆ. ಇಲ್ಲಿ ಉತ್ತರ ಪದ ಯಾವುದು? ಕಾಲು, ಹೌದಾ? ಈ ಉತ್ತರ ಪದ ಕಾಲು ಅನ್ನೋದು ಪ್ರಧಾನವಾಗಿದೆ. ಈ ಕಾಲ್ ಎಂಥದ್ದು ಅಂತ ಹೇಳೋ ಉತ್ತರವನ್ನ ಯಾವ್ದು ಹೇಳ್ತಾ ಇದೆ? ಈ ಪೂರ್ವ ಪದ ಹೇಳ್ತಾ ಇದೆ. ಅದಕ್ಕೆ ಮರದ ಕಾಲು, ಮರಗಾಲು ಅಂತ ಹೇಳ್ತೀವಿ. ಇನ್ನೊಂದು ಉದಾಹರಣೆಯನ್ನ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ತಲೆಯ ಪ್ಲಸ್ ದಿಂಬು ಅಂತ ಹೇಳ್ತೀವಿ, ಹೌದಾ? ತಲೆಯ ಪ್ಲಸ್ ದಿಂಬು. ದಿಂಬು ಅನ್ನೋದನ್ನ ಏನಾಗಿದೆ ಇಲ್ಲಿ, ಇದರ ಅರ್ಥ ಪ್ರಧಾನವಾಗಿದೆ. ಎಂಥ ದಿಂಬು, ಎಲ್ಲಿಗಿದೆ ದಿಂಬು? ತಲೆಗೆ. ಎಲ್ಲಿಗಿದೆ ಅನ್ನೋದನ್ನ ಹೇಳ್ತಾ ಇದೆ. ತಲೆಯ ದಿಂಬು, ತಲೆ ದಿಂಬು ಅಂತ ಹೇಳ್ತಾರೆ. ಇನ್ನೊಂದ್ ಸ್ವಲ್ಪ ಉದಾಹರಣೆಗಳನ್ನ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ಅರಸನ ಮನೆ. ಯಾರ ಮನೆಪ್ಪ ಇದು? ಅರಸನ ಮನೆ. ನೋಡಿ, ಮನೆ ಯಾರ ಮನೆ ಅಂತ ಹೇಳ್ತಾ ಇದೆ? ಅರಸನ ಮನೆ. ಎಂತ ಕೆಂಪು? ಸಂಜೆಯ ಕೆಂಪು ಅಂತ ಹೇಳ್ತಾ ಇದೆ. ಇಲ್ಲಿ ನೋವು ಎಲ್ಲಿ ಬಂದಿದೆ? ತಲೆಯಲ್ಲಿ ನೋವು, ತಲೆನೋವು. ಇದು ಸಂಜೆ ಕೆಂಪು, ಇದು ಅರಮನೆ. ಮತ್ತೆ ಇದು ಮರಗಾಲು. ನೀವು ಅವಾಗ್ಲೇ ನೋಡಿದೀರಾ, ಮರದ ಕಾಲು. ಕಾಲೆಂತದ್ದು? ಮರದ್ದು ಅಂತ ಹೇಳಿ. ಇಲ್ಲಿ ಉತ್ತರ ಪದದ ನಿಮ್ಗೆ ಅರ್ಥ ಪ್ರಧಾನವಾಗಿರುತ್ತೆ. ಉತ್ತರ ಪದ ಏನ್ ಮಾಡುತ್ತೆ, ಇಲ್ಲಿ ಪೂರ್ವ ಪದ ಏನ್ ಮಾಡುತ್ತೆ ಅನ್ನೋದನ್ನ ಈ ಕ್ವಶನಿಗೆ ಆನ್ಸರ್ನ ಹೇಳುತ್ತೆ. ಮನೆ, ಯಾರ ಮನೆ? ಅರಸನ ಮನೆ. ಕೆಂಪು ಎಂತದ್ದು? ಸಂಜೆಯ
ಕೆಂಪು ಅನ್ನೋದನ್ನ. ನೋವು ಬಂದಿದೆ ಎಲ್ಲಿ? ತಲೆಯಲ್ಲಿ. ಕಾಲು ಎಂಥದ್ದು? ಮರದ ಕಾಲು ಅಂತ ಹೇಳುತ್ತೆ. ಹಾಗಿದ್ರೆ ಇದು ಅರ್ಥ ಆಗಿದೆ ಅನ್ಕೋತೀನಿ, ತತ್ಪುರುಷ ಸಮಾಸ. ಈಗ ಮುಂದಿನ ಸಮಾಸಕ್ಕೆ ಹೋಗೋಣ ಬನ್ನಿ ಮಕ್ಕಳೇ. ಇಲ್ಲಿ ಎರಡನೇ ಸಮಾಸ ಏನಪ್ಪಾ ಅಂದ್ರೆ ಇದು ಕರ್ಮಧಾರೆಯ ಸಮಾಸ. ಕೇಳಿರ್ತೀರಾ ಮಕ್ಕಳೇ? ಇಲ್ಲಿ ವಿಶೇಷಣ ಮತ್ತು ವಿಶೇಷ ಅಂತ ಇರುತ್ತೆ. ಏನಪ್ಪಾ ವಿಶೇಷಣ ಮತ್ತು ವಿಶೇಷ ಅಂದ್ರೆ ಒಂದು ಹೊಗಳುವ ಪದ, ಇನ್ನೊಂದು ಹೊಗಳಿಸಿಕೊಳ್ಳುವ ಪದ. ಒಂದು ಹೊಗಳುವ ಪದ, ಇನ್ನೊಂದು ಹೊಗಳಿಸಿಕೊಳ್ಳುವ ಪದ ಅಂತ ಹಿಂಗ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ವಿಶೇಷಣ ಮತ್ತು ವಿಶೇಷದಿಂದ ಕೂಡಿದಂತ ಸಂಬಂಧವನ್ನ ಹೊಂದಿರೋದಕ್ಕೆ ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ. ಹಾಗಿದ್ರೆ ಬನ್ನಿ ಮಕ್ಕಳೇ ಉದಾಹರಣೆಯನ್ನ ನೋಡೋಣ. ಇದು ಯಾವಾಗ್ಲೂ ಬಂದಿರುತ್ತೆ. ಬಿಳಿದಾದ ಪ್ಲಸ್ ಕೊಡೆ. ಏನಪ್ಪಾ ಇದು? ನೋಡಿ ಮಕ್ಕಳೇ, ಬಿಳಿದಾದ ಪ್ಲಸ್ ಕೊಡೆ. ಈ ಕೊಡೆ ಇದೆಯಲ್ಲ, ಇದು ಎಂತ ಕೊಡೆ? ಬಿಳಿದಾಗಿದ್ದಿ. ನೋಡಿ, ಬಿಳಿದು ಕರಿದು ಅಂತ ಹೇಳೋದೇ ನೀವು ವಿಶೇಷಣಗಳಲ್ವಾ. ಬಿಳಿ, ಕರಿ, ಹೊಸ, ಹಳೆ ಈ ತರ ಹೇಳಿದ್ರೆ ವಿಶೇಷಣಗಳು ಅಂತ ಹೇಳ್ತೀವಿ. ಈ ಕೊಡೆ ಎಂತದ್ದು? ಬಿಳಿದು. ಅದಕ್ಕೆ ಇದು ಬೆಳ್ಗೊಡೆ ಅಂದ್ರೆ ಬಿಳಿದಾದ ಕೊಡೆ, ಬೆಳ್ಗೊಡೆ. ಇನ್ನೊಂದು ಉದಾಹರಣೆಯನ್ನ ನೋಡೋಣ ಬನ್ನಿ ಮಕ್ಕಳೇ. ಹಿರಿದಾದ ಮರ. ಎಂತ ಮರ ಇದು? ಹಿರಿದಾದದ್ದು, ದೊಡ್ಡದು ಹಿರಿದಾದದ್ದು ಮರ ಹೆಮ್ಮರ ಅಂತ ಹೇಳ್ತೀವಿ. ಹಾಗೇನೆ ಹಳೆಗನ್ನಡದಲ್ಲಿ ಪೆಮ್ಮರ, ಪಿರಿಮರ ಅಂತೆಲ್ಲ ಬರುತ್ತೆ. ಪಿರಿ ಅಂತಂದ್ರೆ ಹಿರಿದಾದದ್ದು, ದೊಡ್ಡದಾದದ್ದು ಅಂತ ಹೇಳೋದಕ್ಕೆ. ಬನ್ನಿ ಮಕ್ಕಳೇ ಇನ್ನೊಂದ್ ಸ್ವಲ್ಪ ಉದಾಹರಣೆಗಳನ್ನ ನೋಡೋಣ. ಇಲ್ಲಿ ನೋಡಿ ತಾವರೆ ಇದೆ. ತಾವರೆ ಅಂದ್ರೆ ಏನು? ಕಮಲ ಅಲ್ವಾ, ಲೋಟಸ್ ಅಲ್ವಾ. ಎಂತ ತಾವರೆ? ಕೆಂಪಾದ ತಾವರೆ. ಕೆಂಪು, ಬಿಳಿ, ಹಳದಿ ಈ ತರ ಬಣ್ಣಗಳ ವಿಶೇಷಣವನ್ನ ಹೇಳೋದು ಕೂಡ ನಿಮ್ಗೆ ಗೊತ್ತಿದೆ, ವಿಶೇಷಣ ಅಂತ ಹೇಳಿ ಅಲ್ವಾ. ಕರಿದು, ಬಿಳಿದು ಅದನ್ನು ಹೇಳಿದ್ದೆ. ಇಲ್ಲಿ ಮೋಡ ಎಂತದ್ದಿದೆ? ಕರಿದಾಗಿದೆ ಅಂತ ಹೇಳ್ತದೆ. ಇಲ್ಲಿ ಪವಳ, ಪವಳ ಅಂದ್ರೆ ಹವಳ ಅಂತೆ. ಕೆಂಬವಳ ಅಂತ ಹೇಳಿ. ಯಾವಾಗ್ಲೂ ಪಕಾರಕ್ಕೆ ಬಕಾರ ಬರೋದು ನಿಮ್ಗೆ ಗೊತ್ತಿದೆ. ಇದು ಯಾವಾಗ್ಲೂ ಕೈಪಿಡಿ ಅಂತ ಅಂದಾಗ ಕೈ ಪ್ಲಸ್ ಹಿಡಿ, ಕೈಪಿಡಿ ಅಂತೆಲ್ಲ ಬಂದಿರುತ್ತೆ. ಹಂಗೆ ಪಕಾರಕ್ಕೆ ಬಕಾರ ಬರೋದು. ಇಲ್ಲಿ ಕೆಚ್ಚನೆಯ ಪವಳ, ಕೆಂಬವಳ. ರಾಗ ಎಂಥದ್ದು? ಹೊಸದು. ಹೊಸದು, ಹಳೇದು, ಹೊಸ ಕನ್ನಡ, ಹಳೆಗನ್ನಡ, ಹೊಸದು, ದೊಡ್ಡ ಬಾಗ್ಲು, ಹೆಬ್ಬಾಗಿಲು ಇವೆಲ್ಲ ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆಗಳು. ನೀವು ನೋಡಿರ್ತೀರಾ, ಹಿರಿಬಾಗಿಲು, ಹೆಬ್ಬಾಗಿಲು ಅಂತೆಲ್ಲ ನೋಡಿರ್ತೀರಾ. ಏನಪ್ಪಾ ಇವೆಲ್ಲ ಕರ್ಮಧಾರೆ. ಹಿರಿದು, ಕಿರಿದು, ಚಿಕ್ಕದು, ದೊಡ್ಡದು, ಹೊಸದು, ಹಳೇದು, ಬಿಳಿದು ಇವೆಲ್ಲ ವಿಶೇಷಣಗಳು ಅಂತ ಹೇಳ್ತೀವಿ. ಇಂಥ ವಿಶೇಷಣಗಳಿಂದ ಕೂಡಿದಂತ ಸಮಾಸವನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಮುಂದಿನ ಸಮಾಸಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಮೂರನೇ ಸಮಾಸ ಏನಪ್ಪಾ ಅಂದ್ರೆ ದ್ವಿಗು ಸಮಾಸ. ಇದು ತುಂಬಾ ಈಸಿ ಮಕ್ಕಳೇ, ಇದನ್ನ ಅರ್ಥ ಮಾಡ್ಕೊಳ್ಳೋದು. ಸಂಖ್ಯಾಯಾಣಿ ದ್ವಿಗು ಸಮಾಸ. ಸಂಖ್ಯೆಗಳಿಂದ ಕೂಡಿದಂತ ಸಮಾಸವನ್ನ ದ್ವಿಗು ಸಮಾಸ ಅಂತ ಹೇಳ್ತೀವಿ. ಏನಪ್ಪಾ ಸಂಖ್ಯೆಗಳು ಅಂತ ಹೇಳಿದ್ರೆ 1, 2 ಒಗ್ಗಟ್ಟು, 3, 4, 10, 15 ಏನಾದ್ರೂ ಸಂಖ್ಯೆಗಳಿರ್ಬೇಕು. ಸಂಖ್ಯೆಗಳಿಂದ ಕೂಡಿದಂತ ಸಮಾಸಗಳನ್ನ ನಾವೇನಂತ ಹೇಳ್ತೀವಿ? ದ್ವಿಗು ಸಮಾಸ ಅಂತ ಹೇಳ್ತೀವಿ. ಇಲ್ಲಿ ಯಾವ ಪದದಲ್ಲಿ ಸಂಖ್ಯೆ ಇರುತ್ತೆ? ಯಾವ ಪೂರ್ವ ಪದನ ಉತ್ತರ ಪದನೋ ಅಂತ ಹೇಳಿದ್ರೆ ಪೂರ್ವ ಪದ ಸಂಖ್ಯಾ ಸೂಚಕವಾಗಿರುತ್ತೆ. ಪೂರ್ವ ಪದದಲ್ಲಿ ಸಂಖ್ಯೆ ಬರುತ್ತೆ. ಪೂರ್ವ ಪದ ಸಂಖ್ಯಾ ಸೂಚಕವಾಗಿದ್ರೆ ಅಂತದನ್ನ ದ್ವಿಗು ಸಮಾಸ ಅಂತ ಹೇಳ್ತೀವಿ. ಬನ್ನಿ ಮಕ್ಕಳೇ ಉದಾಹರಣೆಯನ್ನ ನೋಡೋಣ. ಇಲ್ಲಿ 5 ಪ್ಲಸ್ ದಳ, ಐದಳ ಅಂತ ಹೇಳ್ತೀವಿ. 5 ದಳ ಅಂತಂದ್ರೆ 5 ಪೆಟಲ್ಸ್. 1, 2, 3, 4, 5. 5 ದಳಗಳಿದೆ, 5 ಪೆಟಲ್ಸ್ ಇದೆ. ಅದಕ್ಕೆ ಐದಳ. ನೋಡಿ 5 ಅನ್ನೋದು ಇಲ್ಲಿ ಸಂಖ್ಯೆ ಬಂದಿದೆ ಅಲ್ವಾ. ಸರಿನಾ ಮಕ್ಕಳೇ? 5 ಅನ್ನೋದು ಸಂಖ್ಯೆ ಬಂದಿದೆಯಾ? ಈ ಸಂಖ್ಯೆ ಬಂದ್ರೆ ಐದಳ ಅಂತ ಹೇಳ್ತೀವಿ. ಬನ್ನಿ ಇನ್ನೊಂದು ಉದಾಹರಣೆಯನ್ನ ನೋಡೋಣ ಮಕ್ಕಳೇ. 3 ಪ್ಲಸ್ ಕಣ್ಣು. ನೋಡಿ ಇದರಲ್ಲಿ ಮುಕ್ಕಣ್ಣು. 3 ಅನ್ನೋದು ಏನಾಗಿದೆ? ಸಂಖ್ಯಾ ಸೂಚಕವಾಗಿದೆ. 3, 4, 5 ಇವೆಲ್ಲ ಸಂಖ್ಯಾ ಸೂಚಕಗಳು. 3 ಪ್ಲಸ್ ಕಣ್ಣು ಮುಕ್ಕಣ್ಣು ಅಂತ ಹೇಳ್ಬರುತ್ತೆ ಮಕ್ಕಳೇ. ಸರಿನಾ? ಹಾಗಿದ್ರೆ ಇನ್ನೊಂದ್ ಸ್ವಲ್ಪ ಉದಾಹರಣೆಗಳನ್ನ
ನೋಡೋಣ ಬನ್ನಿ. ಇಲ್ಲಿ ಒಂದು ಪ್ಲಸ್ ಕಟ್ಟು ಅಂದ್ರೆ ಒಂದೇ ಒಂದು, ಒಗ್ಗಟ್ಟು, ಎಲ್ಲರೂ ಸೇರೋದಕ್ಕೆ ಒಗ್ಗಟ್ಟಾಗೋದು, ಒಂದಾಗೋದು ಅಂತ ಹೇಳ್ತೀವಲ್ಲ, ಹಾಗೆ ಇದು ಕೂಡ ಸಂಖ್ಯಾ ಸೂಚಕ. ಎರಡು ಪ್ಲಸ್ ಭಾಗ, ಇಲ್ಲಿ ನೋಡಿ ನದಿ ಇಬ್ಬಾಗ ಮಾಡಿದೆ, ಯಾವ್ದನ್ನ? ಲ್ಯಾಂಡ್ ಅನ್ನ, ಅಂದ್ರೆ ನಮ್ಮ ಭೂಭಾಗವನ್ನ ನದಿ ಏನ್ ಮಾಡಿದೆ? ಇಬ್ಬಾಗ ಮಾಡಿದೆ, ಎರಡು ಭಾಗ ಮಾಡಿದೆ ಅಂತ ಹೇಳೋದಕ್ಕೆ ಎರಡು ಪ್ಲಸ್ ಭಾಗ ಇಬ್ಬಾಗ ಅಂತ ಹೇಳ್ತೀವಿ. ಇಬ್ಬಾಗ ಅಂದ್ರೆ ಎರಡು ಭಾಗ ಆಗಿದೆ ಅಂತ ಹೇಳೋದಕ್ಕೆ. ಸಪ್ತವಾದ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು, ಇದನ್ನ ಕೇಳಿರ್ತೀರಾ, ಸಪ್ತ ಸ್ವರಗಳು ಅಂತ ಕೇಳಿರ್ತೀರಲ್ವಾ ಸಂಗೀತದಲ್ಲಿ ಬರುವಂತದ್ದು. ಹಾಗೆ ಸಪ್ತ ಅನ್ನೋದು ಇದೇನು, ಇದು ಕೂಡ ಸಂಖ್ಯಾ ಸೂಚಕ. ಇಲ್ಲಿ ದಶಗಳ, ದಶ ಅಂತಂದ್ರೆ 10, ನೋಡಿದಿರಲ್ವಾ ರಾವಣನಿಗೆ ದಶಾನನ ಅಂತ ಹೇಳ್ತೀವಿ, ಯಾಕಂದ್ರೆ ಅವನಿಗೆ 10 ತಲೆ ಇದೆ. ಆನನ ಅಂತ ಹೇಳಿದ್ರೆ ಮುಖ, ಮುಖ ಅಲ್ವಾ, ಮುಖ ಅಲ್ವಾ, ಕರೆಕ್ಟ್ ಅಲ್ವಾ? ಹಾಗೆ ದಶಗಳ ಆನನ ದಶಾನನ ಅಂತ ಹೇಳ್ತೀವಿ. ಹಾಗಿದ್ರೆ ಸಂಖ್ಯೆಯಿಂದ ಕೂಡಿದಂತ ಸಮಾಸಗಳನ್ನ ನಾವೇನಂತ ಹೇಳ್ತೀವಿ ಮಕ್ಕಳೇ? ಯಾವಾಗ್ಲೂ ದ್ವಿಗು ಸಮಾಸ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಭಾಗ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಸಮಾಸಕ್ಕೆ ಹೋಗೋಣ ಬನ್ನಿ ಮಕ್ಕಳೇ. ಇಲ್ಲಿ ನೆಕ್ಸ್ಟ್ ಬರುವಂತದ್ದು ಕ್ರಿಯಾ ಸಮಾಸ. ಇದು ತುಂಬಾ ಈಸಿ ಮಕ್ಕಳೇ. ಏನ್ ಗೊತ್ತಾ? ಕ್ರಿಯೆ ಇರ್ಬೇಕು. ಏನಪ್ಪ ಕ್ರಿಯೆಗಳು ಅಂತಂದ್ರೆ ಏನು? ಮುಚ್ಚೋದು, ಕಣ್ ಮುಚ್ಚೋದು, ಕಣ್ ತೆಗಿಯೋದು, ಕೈ ಹಿಡಿಯೋದು, ಕೈ ಬಿಡೋದು, ಮೈ ಕೊಡುವುದು, ಜಾಡ್ಸೋದು, ಏನು ಇವೆಲ್ಲ ಕ್ರಿಯೆಗಳು, ಅಂದ್ರೆ ವರ್ಬ್ ಫಾರ್ಮ್ಸ್ ಅಂತ ಹೇಳ್ತೀವಲ್ಲ, ಕ್ರಿಯೆಗಳು. ಈ ಕ್ರಿಯೆಗಳಿಂದ ಕೂಡಿದಂತ ಸಮಾಸವನ್ನ ಏನಂತ ಹೇಳ್ತೀವಿ ನಾವು ಅಂತ ಹೇಳಿದ್ರೆ ಕ್ರಿಯಾ ಸಮಾಸ. ಕ್ರಿಯಾಸೂಚಕಗಳು ಇರ್ಬೇಕು. ಕ್ರಿಯಾಸೂಚಕಗಳು ಅಂತ ಹೇಳಿದ್ರೆ ಹೇಗ್ ಬರುತ್ತೆ? ಬನ್ನಿ ನೋಡೋಣ ಉದಾಹರಣೆಗಳನ್ನ. ಇಲ್ಲಿ ನಾನು ಕಥೆಯನ್ನ ಹೇಳ್ತಾ ಇದ್ದೀನಿ. ಏನಪ್ಪ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಕಥೆಯನ್ನು ಪ್ಲಸ್ ಹೇಳು, ಕಥೆಯನ್ನ ಹೇಳೋದು. ಹೇಳೋದು ಅನ್ನೋದು ಇದು ಕ್ರಿಯಾಸೂಚಕ ಪದ, ಹೌದಾ? ಕರೆಕ್ಟಾ ಮಕ್ಳೇ? ಕ್ರಿಯಾಸೂಚಕ ಪದ. ಕಥೆಯನ್ನು ಹೇಳು, ಹೇಳು, ಕೇಳು, ಕುಡಿ, ತಿನ್ನು, ಇವೆಲ್ಲ ಕ್ರಿಯಾಪದಗಳು. ಈ ಪದಗಳಿಂದ ಕೂಡಿದಂತ ಸಮಾಸವನ್ನ ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಇನ್ನೊಂದು ಉದಾಹರಣೆಯನ್ನ ನೋಡೋಣ ಬನ್ನಿ ಮಕ್ಕಳೇ. ಕೈಯನ್ನು ಪ್ಲಸ್ ನೀಡು. ನೋಡಿ, ಕೈ ಇದೆ, ಕೈಯನ್ನ ನೀಡೋದು ಅಂದ್ರೆ ಕೊಡೋದು. ಕೈಯನ್ನು ಪ್ಲಸ್ ನೀಡು, ನೀಡು ಅನ್ನೋದು ಕ್ರಿಯಾಸೂಚಕ, ಆದ್ದರಿಂದ ಇದು ಕ್ರಿಯಾ ಸಮಾಸ ಮಕ್ಕಳೇ. ಹಾಗಿದ್ರೆ ಬನ್ನಿ ಇನ್ನೊಂದ್ ಸ್ವಲ್ಪ ಉದಾಹರಣೆಗಳನ್ನ ನೋಡೋಣ. ಇಲ್ಲಿ ನೋಡಿ, ಕಣ್ಣನ್ನು ಪ್ಲಸ್ ತೆರೆ, ಕಣ್ದೆರೆ. ಕಣ್ಣನ್ನು ಪ್ಲಸ್ ತೆರೆ, ತೆರೆಯೋದು, ಮುಚ್ಚೋದು, ಹಿಡಿಯೋದು, ಇವೆಲ್ಲ ಕ್ರಿಯಾಸೂಚಕಗಳು. ಮುದ್ದನ್ನು ಪ್ಲಸ್ ಮಾಡು, ಮಾಡು ಅನ್ನೋದು ಕೂಡ ಕ್ರಿಯಾಸೂಚಕ. ಇಲ್ಲಿ ಮೈ ತಡವಿ, ತಡವಿ ಅಂದ್ರೆ ಹಿಂಗ್ ಕೊಡುಕೋತೀವಲ್ಲ, ಅದಕ್ಕೆ ತಡವೋದು ಅಂತ ಹೇಳ್ತೀವಿ. ಮೈಯನ್ನು ಪ್ಲಸ್ ತಡವಿ, ಮೈ ತಡವಿ. ಕೈಯನ್ನು ಪ್ಲಸ್ ಹಿಡಿ, ಕೈ ಪಿಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಕ್ಕಳೇ, ಇಲ್ಲಿ ಹಕಾರಕ್ಕೆ ಪಕಾರ ಬಂದಿದೆ ನೋಡಿ, ಅಲ್ಲೂ ಕೂಡ ಬಂದಿತ್ತು. ಇದು ನಮ್ಮ ವ್ಯಾಕರಣಾಂಶ. ಇದನ್ನ ನಿಮಗೆ ಸಂಧಿಗಳ ಭಾಗವನ್ನ ಹೇಳ್ಬೇಕಾದ್ರೆ ನಾನು ವಿವರಿಸಿದ್ದೀನಿ. ಅದಕ್ಕೋಸ್ಕರ ನಮ್ಮ ಸಂಧಿಗಳ ವಿಡಿಯೋನ ನೋಡಿ ಮಕ್ಕಳೇ, ತಪ್ಪದೆ ನೋಡಿ. ಇಲ್ಲಿ ನೋಡಿ, ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಕ್ರಿಯಾ ಸಮಾಸ ನಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಮುಂದಿನ ಒಂದು ಸಮಾಸಕ್ಕೆ ಹೋಗೋಣ. ನೆಕ್ಸ್ಟ್ ಬರುವಂತದ್ದು ದ್ವಂದ್ವ ಸಮಾಸ. ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ 2 ನಾಮಪದನೂ ಬರ್ಬೋದು, 3 ನಾಮಪದ, 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಬಂದು ಎಲ್ಲಾ ಪದಗಳಿಗೂ ಅಂದ್ರೆ ಎಲ್ಲಾ ಪದಗಳಿಗೂ ಪ್ರಧಾನವಾದ ಅರ್ಥನೇ ಇರುತ್ತೆ. ಈಗ ಒಂದು ಕಡಿಮೆ ಇದ್ದು ಒಂದು ಜಾಸ್ತಿ ಆ ತರ ಇರಲ್ಲ, ಎಲ್ಲದಕ್ಕೂ ಪ್ರಧಾನವಾಗಿರುತ್ತೆ. 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲಾ ಪದಗಳಿಗೂ ಪ್ರಧಾನವಾಗಿ ಅರ್ಥ ಇದ್ರೆ ಅಂತಹದನ್ನ ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಹಾಗಿದ್ರೆ ಉದಾಹರಣೆಯನ್ನ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ? ಇಲ್ಲಿ ಕುದುರೆ ಇದೆ, ಇಲ್ಲಿ ಒಂಟೆ ಇದೆ, ಹೌದಾ? ಇಲ್ಲಿ ಒಂಟೆಗಳು, ಕುದುರೆ ಒಂದೇ ಒಂದಿದೆ, ಹೌದಾ? ಒಂಟೆಗಳು, ಕುದುರೆ, ಅದಕ್ಕೆ ಒಂಟೆ ಕುದುರೆಗಳು ಅಂತ ಬರ್ತೀವಿ, ಹೌದಾ? ಒಂಟೆ ಅಥವಾ ಕುದುರೆ ಒಂಟೆಗಳು ಅಂತ ಕೂಡ ಬರೀಬಹುದು. ಇಲ್ಲೇನಾಗಿದೆ? ನಾವು 2 ಸೇರಿಸ್ತಾ ಇದೀವಿ. 2 ನಾಮಪದ, 2 ನೌನ್ ಫಾರ್ಮ್ ಅಂತ ಹೇಳ್ತೀವಲ್ವಾ, ನಾಮಪದ ಇರೋದ್ರಿಂದ. ಹಾಗಿದ್ರೆ ಇನ್ನೊಂದು ಉದಾಹರಣೆಯನ್ನ ನೋಡೋಣ ಬನ್ನಿ. ಇದನ್ನ ನೀವು ನೋಡಿರ್ತೀರಾ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಕೃಷ್ಣರು ಪ್ಲಸ್ ಅರ್ಜುನರು, ಕೃಷ್ಣಾರ್ಜುನರು ಅಂತ ಹೇಳ್ತೀವಿ. ಕೃಷ್ಣಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ,
ಅರ್ಜುನಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಇಬ್ರು ಸೇರಿ ಕೃಷ್ಣಾರ್ಜುನರು ಆದ್ರು. ಎರಡು ನಾಮಪದಗಳು ಸೇರಿದೆ, ಎರಡಕ್ಕೂ ಪ್ರಧಾನ ಅರ್ಥನೇ ಇದೆ. ಇಂಥ ಒಂದು ಸಮಾಸವನ್ನ ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಹಾಗಿದ್ರೆ ಇನ್ನೊಂದ್ ಸ್ವಲ್ಪ ನೋಡೋಣ ಉದಾಹರಣೆಗಳನ್ನ. ಬನ್ನಿ, ಇಲ್ಲಿ 3 ಪದಗಳಿದೆ ನೋಡಿ. ಇಲ್ಲಿ 2 ಇದೆ, ರಾಮರು ಪ್ಲಸ್ ಲಕ್ಷ್ಮಣರು, ರಾಮ ಲಕ್ಷ್ಮಣರು ಅಂತ ಇದೆ. ಹೌದಾ? ರಾಮರು ಪ್ಲಸ್ ಲಕ್ಷ್ಮಣರು, ರಾಮ ಲಕ್ಷ್ಮಣರು. ಇಲ್ಲಿ 2 ಪದ ಇದೆ. ಇಲ್ಲಿ 3 ಪದ ಇದೆ ನೋಡಿ. ಗಿಡಗಳು, ಮರಗಳು, ಬಳ್ಳಿಗಳು. ಗಿಡ ಮರ ಬಳ್ಳಿಗಳು ಅಂತ ಹೇಳ್ತೀವಿ. ಗಿಡ ಮರ ಬಳ್ಳಿ, ಲಾಸ್ಟಿಗೆ ಗಳು ಅಂತ ಸೇರಿಸಿದ್ವಿ. ಎಲ್ಲ ಗಳುಗಳು ಇತ್ತು. ಗಿಡ ಮರ ಬಳ್ಳಿಗಳು, 3ಕ್ಕೂ ಪ್ರಧಾನ ಅರ್ಥ ಇದೆ. ಹೀಗೆ ಇಲ್ಲಿ ನೋಡಿ, ಕುದುರೆಗಳು, ಆನೆಗಳು, ಒಂಟೆಗಳು ಅಂತ ಇದೆ. ಕುದುರೆ, ಆನೆ, ಒಂಟೆಗಳು, ಎಲ್ಲ ಗಳು ಇರೋದ್ರಿಂದ ಕುದುರೆ, ಆನೆ, ಒಂಟೆಗಳು. ಇಂಥ ಸಮಾಸವನ್ನ ದ್ವಂದ್ವ ಸಮಾಸ ಅಂತ ಹೇಳ್ತೀವಿ ಮಕ್ಕಳೇ. ಅರ್ಥ ಆಯ್ತು ಅನ್ಕೋತೀನಿ. ಮುಂದಿನ ಸಮಾಸಕ್ಕೆ ಹೋಗೋಣ ಮಕ್ಕಳೇ. ಇಲ್ಲಿ ನೋಡಿ, ಅಂಶಿ ಸಮಾಸ. ಅಂಶ ಮತ್ತು ಅಂಶಿ ಅಂದ್ರೆ ಈ ಭಿನ್ನ ರಾಶಿ ಎಲ್ಲ ಗೊತ್ತಿದೆಯಲ್ಲ ನಿಮ್ಗೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಫುಲ್ ಭಾಗ ತಗೊಳ್ಳಲ್ಲ ನಾವು. ಈಗ ಒಂದು ಇಡೀ ಕೈ ಇದೆ, ಕೈ ಮುಂದಿನ ಕೈ ಮಾತ್ರ ತಗೊಂಡ್ವಿ, ಮುಂಗೈ ಅಂತ ಅಂದ್ವಿ. ಈಗ ಫುಲ್ ತಲೆ ಇದೆ, ತಲೆಯಲ್ಲಿ ಹಿಂದಲೆ ತಗೊಂಡ್ವಿ ಅಥವಾ ಮುಂದಲೆ, ಅಥವಾ ನಾವು ಕಿರುಬೆರಳು, ಕುಡಿ ಹುಬ್ಬು, ಈ ತರ ಒಂದು ಪೂರ್ಣವಾದ ಅಂಗದ ಒಂದು ಭಾಗವನ್ನ, ಒಂದು ಅಂಶವನ್ನ ತಗೊಳ್ಳೋದಕ್ಕೆ ನಾವೇನಂತೇವೆ ಅಂಶಿ ಸಮಾಸ ಅಂತ ಹೇಳ್ತೀವಿ. ಇಲ್ಲಿ ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಮತ್ತು ಅಂಶಿ ಭಾಗದಿಂದ ಕೂಡಿರುತ್ತೆ ಅಂತ, ಅಂತಹ ಸಮಾಸವನ್ನ ಅಂಶಿ ಸಮಾಸ ಅಂತ ಹೇಳ್ತೀವಿ. ಈಗ ರಾತ್ರಿಪ, ಫುಲ್ ರಾತ್ರಿ ಇದೆ, ಹೋಗ ನಾವ್ ಅದ್ರಲ್ಲಿ ನಡುವಿನ ರಾತ್ರಿ ಮಾತ್ರ ತಗೊಳ್ಳಿ. ನಡು ರಾತ್ರಿ ಅಂದ್ರೆ ರಾತ್ರಿಯ ಪ್ಲಸ್ ನಡುವೆ, ನಡು ರಾತ್ರಿ. ಆಯ್ತಾ? ಈಗ ಫುಲ್ ಕೈ ಇದೆ, ನಾ ಫುಲ್ ಕೈ ತಗೊಳ್ಳಲ್ಲ, ನಂಗೆ ಮುಂಗೈ, ಮುಂದಿನ ಕೈ ಮಾತ್ರ, ನಾನು ಹಿಂಗೈ, ಆ ತರ. ಈ ತರ ಇಡೀ ಭಾಗದ ಒಂದು ಅಂಶವನ್ನ ಹೇಳೋದಕ್ಕೆ ನಾವೇನಂತ ಹೇಳ್ತೀವಿ ಅಂಶಿ ಸಮಾಸ ಅಂತ ಹೇಳ್ತೀವಿ. ಇಡೀ ಒಂದ್ ಭಾಗ, ಒಂದು ಕೈ ಇದೆ, ಕೈದ ಒಂದೇ ಭಾಗ ತಗೊಂಡ್ವಿ, ತಲೆ ಒಂದೇ ಭಾಗ ತಗೊಂಡ್ವಿ, ಹುಬ್ಬಿನ ಕುಡಿಯನ್ನ ತಗೊಂಡ್ವಿ, ಕುಡಿ ಹುಬ್ಬು ಅಂದ್ರೆ ಎಂಜಿಗೆ ಎಡ್ ಅಂತ ಹೇಳೋದಕ್ಕೆ ನಾವು ತಗೊಂಡ್ವಿ. ಅಂಥ ಸಮಾಸಗಳನ್ನ ನಾವೇನಂತ ಹೇಳ್ತೀವಿ ಅಂಶಿ ಸಮಾಸ ಅಂತ ಹೇಳ್ತೀವಿ ಮಕ್ಕಳೇ. ಹಾಗಿದ್ರೆ ಒಂದೆರಡು ಉದಾಹರಣೆಗಳನ್ನ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ನೋಡಿ, ಕೈ ಇದೆ, ಫುಲ್ ಕೈ ಇದೆ, ಮುಂದಿನ ಕೈ ನೋಡಿ, ಮುಂದೆ ಹಿಂದೆ ಎಲ್ಲಿದೆ ಅಂತ ನಾವು ಪೊಸಿಷನ್ ಅನ್ನ ಹೇಳ್ತಾ ಇದೀವಿ. ಹೌದಾ? ಮುಂದಿನ ಕೈ ಈ ಭಾಗದ ಮುಂದೆ ಇದೆ, ಕೈ ಮುಂಗೈ ಅಂತ ಹೇಳಿದ್ವಿ. ಹಾಗೇನೆ ಇನ್ನೊಂದು ಉದಾಹರಣೆಯನ್ನ ನೋಡೋಣ ಬನ್ನಿ. ಮುಂದಿನ ಪ್ಲಸ್ ಕಾಲು ನೋಡಿ, ಕಾಲಿದ್ ಫುಲ್ ಕಾಲಿದೆ, ಇದು ಮುಂದಿನ ಭಾಗ ಅಷ್ಟೇ. ಮುಂದಿನ ಪ್ಲಸ್ ಕಾಲು ಮುಂಗಾಲು ಅಂತ ಹೇಳ್ತೀವಿ. ಇನ್ನೊಂದ್ ಸ್ವಲ್ಪ ಉದಾಹರಣೆಗಳನ್ನ ನೋಡೋಣ ಬನ್ನಿ, ಅವಾಗ ಕ್ಲಿಯರ್ ಆಗುತ್ತೆ ನಿಮ್ಗೆ. ಫುಲ್ ನಾಲಿಗೆ ಇದೆ, ಹೌದಾ? ನಾವೇನ್ ಮಾಡಿದ್ವಿ, ತುದಿ ತಗೊಂಡಿದ್ವಿ, ಬರೀ ತುದಿ ನಾಲಿಗೆ ಅಂತ ಹೇಳಿದ್ವಿ. ತುದಿ ಸ್ವಲ್ಪ ಭಾಗ, ಓಕೆ. ತುಟಿ ಇದೆ, ಫುಲ್ ತುಟಿ ಇದೆ, ನಾವು ಕೆಳಗಿನ ತುಟಿ ತಗೊಂಡಿದ್ವಿ, ಅದಕ್ಕೆ ಕೆಳದುಟಿ ಅಂತ ಹೇಳಿದ್ವಿ. ಫುಲ್ ಮೈ ಇದೆ, ಒಳ ಮೈಯನ್ನ ತಗೊಂಡಿದ್ದೀವಿ. ಮತ್ತೆ ರಾತ್ರಿಯ ಪ್ಲಸ್ ನಡುವೆ, ನಡು ರಾತ್ರಿ ಅಂತ ಹೇಳ್ತಾ ಇದ್ದೀವಿ. ಇಂಥ ಒಂದು ಸಮಾಸಕ್ಕೆ ನಾವೇನ್ ಅಂತಿದ್ವಿ ಅಂಶಿ. ಅಂದ್ರೆ ಪೂರ್ತಿ ಒಂದು ಭಾಗದ ಒಂದು ಅಂಶವನ್ನ, ಒಂದು ಫ್ರಾಕ್ಷನ್ ಅಂತ ಅಂತೀವಲ್ವಾ, ನೀವು ಭಿನ್ನ ರಾಶಿಯಲ್ಲಿ ಕಲ್ತಿರ್ತೀರಲ್ಲ ಫ್ರಾಕ್ಷನ್ ಅಂತ, ಆ ಒಂದು ಭಾಗವನ್ನ, ಸ್ವಲ್ಪ ಭಾಗವನ್ನ ಮಾತ್ರ ನಾವು ವಿವರಿಸ್ತೀವಿ ಅಂತದಕ್ಕೆ ಅಂಶಿ ಸಮಾಸ ಅಂತ ಹೇಳ್ತೀವಿ. ಹಾಗಿದ್ರೆ ಮಕ್ಳು ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ಸಮಾಸಕ್ಕೆ ಹೋಗ್ತಾ ಇದ್ದೀನಿ. ಇದು ಬಹುರ್ವಿ ಸಮಾಸ. ಇದರಲ್ಲಿ ಹೆಚ್ಚಾನ್ಹೆಚ್ಚು ನಮ್ಮ ದೇವಾನು ದೇವತೆಗಳ ಹೆಸರುಗಳು ಅಥವಾ ಹಳೆಗನ್ನಡದ ಪದ್ಯಗಳಲ್ಲಿ ಬರುವಂತದ್ದನ್ನು ಇರುತ್ತೆ. ನೀವು ಏನಾದ್ರೂ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ತಗೊಂಡಿದ್ರೆ ರಾಜೀವ ಸಖ, ಮುರಾರಿ ಇವೆಲ್ಲ ಬರುತ್ತೆ. ನಮ್ಮ ಕುಮಾರವ್ಯಾಸನ ಪದ್ಯದಲ್ಲಿ ಬರುತ್ತೆ ಇದು. ರಾಜೀವ ಅಂತಂದ್ರೆ ಯಾರು, ಸಖ ಅಂದ್ರೆ ಯಾರು ಅಂತ ಬರುತ್ತೆ. ಓಕೆ, ರಾಜೀವ ಸಖ, ಮುರಾರಿ. ಮುರರು ಅಂತ ಹೇಳಿದ್ರೆ ರಾಕ್ಷಸರು, ರಾಕ್ಷಸರಿಗೆ ಅರಿ ಯಾರು, ಯಾರು ಅರಿ ಅಂತಂದ್ರೆ ಶತ್ರು, ರಾಕ್ಷಸರಿಗೆ ಶತ್ರು ದೇವರು, ದೇವರಿಗೆ ನಾವೇನಂತೀವಿ ಮುರಾರಿ, ಯಾರು ಕೃಷ್ಣ, ದೇವತೆಗಳಿಗೆ ಅಧಿಪತಿ ಅಂತ ಹೇಳಿ. ರಾಜೀವ ಸಖ, ರಾಜೀವ ಅಂತ ಹೇಳಿದ್ರೆ ಕಮಲ ಅಂತ ಹೇಳ್ತೀವಿ. ಅದಕ್ಕೆ ಯಾರು ಮಿತ್ರ ಅಂದ್ರೆ ಸೂರ್ಯ, ರಾಜೀವ ಸಖ ಅಂದ್ರೆ ಸೂರ್ಯ ಅಂತ ಹೇಳೋದಕ್ಕೆ ರಾಜೀವ ಸಖ ಅಂತ ಬಳಸ್ತೀವಿ. ಆಮೇಲೆ ಮಾಧವ, ಮಾ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಯನ್ನ ಎದೆಯಲ್ಲಿ ಧರಿಸಿದವ,
ಮಾಧವ ಅಂತಂದ್ರೆ ವಿಷ್ಣು ಅಂತ ಹೇಳ್ತೀವಿ. ಈ ತರ ನಾವು ದೇವಾನುದೇವತೆಗಳ ಹೆಸರುಗಳು ಬರುತ್ತೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕಾದಂತದ್ದು, ಗಮನಿಸಬೇಕಾದಂತ ಅಂಶ ಏನು ಅಂದ್ರೆ ಇಲ್ಲಿ ಮುಕ್ಕಣ್ಣ ಅಂತ ಬರುತ್ತೆ. ಮುಕ್ಕಣ್ಣ ಅಂತಂದ್ರೆ ಬಹುರ್ವಿಹಿ ಸಮಾಸ. ಆದ್ರೆ ಮುಕ್ಕಣ್ಣು ಅಂತ ಬಂದ್ರೆ ಏನಾಗುತ್ತೆ, ಸಂಖ್ಯೆ ಇದೆ, 3 ಪ್ಲಸ್ ಕಣ್ಣು, ಮುಕ್ಕಣ್ಣು, ಅದು ದ್ವಿಗು ಸಮಾಸ ಆಗುತ್ತೆ. ಆದ್ರೆ ಮುಕ್ಕಣ್ಣ ಅಂದ್ರೆ 3 ಕಣ್ಣು ಉಳ್ಳವನು ಮುಕ್ಕಣ್ಣ. 3 ಯಾರಿಗೆ ಕಣ್ಣಿದೆ, ಯಾರಿಗಿದೆ 3 ಕಣ್ಣು? ಶಿವನಿಗಲ್ವಾ, ಶಿವನಿಗೆ ಮುಕ್ಕಣ್ಣ ಅಂತ ಹೇಳ್ತೀವಿ. 3 ಪ್ಲಸ್ ಕಣ್ಣು ಉಳ್ಳವನು ಮುಕ್ಕಣ್ಣ. ಅರೆ ಮುಕ್ಕಣ್ಣು ಅಂತ ಬಂದ್ರೆ ಅಲ್ಲಿ ನಾವು ದ್ವಿಗು ಸಮಾಸ, 3 ಪ್ಲಸ್ ಕಣ್ಣು ಮುಕ್ಕಣ್ಣು ಅಂತ ಹೇಳ್ಬೇಕಾಗತ್ತೆ. ಇಲ್ಲಿ ಹೆಚ್ಚಾನು ಹೆಚ್ಚು ದೇವತೆಗಳ ಹೆಸರುಗಳು ಬರುತ್ತೆ, ದೇವತೆಗಳ ಬಗ್ಗೆ ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ 2 ನಾಮಪದಗಳಿರುತ್ತೆ. ಆದ್ರೆ 3ನೇ ಪದಕ್ಕೆನೆ ಅರ್ಥ ಇರುತ್ತೆ, 3ನೇ ಪದಕ್ಕೆ ಅರ್ಥ ಹೊರಟೋಗ್ಬಿಟ್ಟಿರುತ್ತೆ. ಈಗ ನೋಡಿ, ಈಗ ಬನ್ನಿ ನಾವು ಉದಾಹರಣೆಯೊಂದಿಗೆ ವಿವರಿಸ್ತೀನಿ ಮಕ್ಕಳೇ. ಇಲ್ಲಿ ನೋಡಿ, 3 ಪ್ಲಸ್ ಕಣ್ಣು ಉಳ್ಳವನು, 3 ಕಣ್ಣು ಉಳ್ಳವನು ಮುಕ್ಕಣ್ಣ ಅಂತ ಹೇಳಿದ್ವಿ. ಯಾರು ಅಂತ ಅನ್ನೋದು ಮತ್ತೊಂದು ಪದಕ್ಕೆ ಪ್ರಧಾನ ಅರ್ಥ ಇದೆ. ಇಲ್ಲಿ ಶಿವ ಅಂತ ಬರಿಬೇಕು. 3 ಕಣ್ಣು ಉಳ್ಳವನು ಯಾರು? ಶಿವ ಅಲ್ವಾ, ಕರೆಕ್ಟಾ? ಮುಕ್ಕಣ್ಣ ಅಂತ ಹೇಳಿದ್ರೆ ಶಿವ ಅಂತ ಹೇಳ್ತೀವಿ. ಹಾಗಿದ್ರೆ ಬನ್ನಿ ಮಕ್ಕಳೇ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಇಲ್ಲಿ ಪಾಣಿ ಅಂತ ಹೇಳಿದ್ರೆ ಕೈ, ಪಾಣಿ ಅಂದ್ರೆ ಕೈ. ಓಕೆ, ಪಾಣಿಯಲ್ಲಿ ಚಕ್ರ ಉಳ್ಳವನು, ಕೈಯಲ್ಲಿ ಚಕ್ರ ಉಳ್ಳವನು ಯಾರು ಅಂತಂದ್ರೆ ವಿಷ್ಣು, ಚಕ್ರಪಾಣಿ ಅಂತ ಹೇಳ್ತೀವಿ. ಇದಕ್ಕೆ ವಿಷ್ಣು ಅಂತ ಹೇಳ್ತೀವಿ. ಚಕ್ರಪಾಣಿ ಅಂದ್ರೆ ವಿಷ್ಣು, ಚಕ್ರಪಾಣಿ ಅಂತ ಹೇಳಿದ್ರೆ ವಿಷ್ಣು. ಪಾಣಿ ಅಂದ್ರೆ ಕೈ, ಪಾಣಿಯಲ್ಲಿ ಚಕ್ರ ಉಳ್ಳವನು ಯಾವನೋ ಅವನು ಯಾರು? ವಿಷ್ಣು, ಚಕ್ರಪಾಣಿ ಅಂತ ಹೇಳ್ತೀವಿ. ಬನ್ನಿ ಮಕ್ಕಳೇ ಇನ್ನೊಂದೆರಡು ಉದಾಹರಣೆಗಳನ್ನ ನೋಡೋಣ. ಇಲ್ಲಿ ನೋಡಿ, ಕೆಂಪಾದ ಪ್ಲಸ್ ಕಣ್ಣು ಉಳ್ಳವನು ಅಂತಂದ್ರೆ ಕಣ್ಣು ಯಾರಿಗೆ ರೆಡ್ ಆಗಿರುತ್ತೆ, ಯಾರಿಗೆ ಕೋಪ ಬಂದಾಗಿರುತ್ತಲ್ವಾ, ಹೌದಾ, ಕೆಂಗಣ್ಣ ಅಂತ ಹೇಳ್ತೀವಿ. ಮತ್ತೆ ವೀಣೆ, ವೀಣೆಯನ್ನ ಕೈಯಲ್ಲಿ ಯಾರು ಇಟ್ಕೊಂಡಿರ್ತಾರೆ? ಸರಸ್ವತಿ ಅಲ್ವಾ, ಸರಸ್ವತಿ. ವೀಣೆಯನ್ನು ಪಾಣಿಯಲ್ಲಿ ಉಳ್ಳವಳು ಯಾರು? ಅವಳೇ ವೀಣಾ ಪಾಣಿ ಅಂತ ಹೇಳ್ತೀವಿ. ಕರಿ, ಕರಿ ಅಂತ ಹೇಳಿದ್ರೆ ಯಾರು? ಕಪ್ಪು ಬಣ್ಣ ಅಲ್ಲ, ಕರಿ ಅಂದ್ರೆ ಗಜ, ಗಜ ಅಂತಂದ್ರೆ ಆನೆ, ಆನೆಗೆ ಕರಿ ಅಂತ ಹೇಳ್ತೀವಿ. ಕರಿಯನ್ನು ಮುಖವಾಗಿ ಉಳ್ಳವನು ಯಾರು? ಕರಿಮುಖ ಅಂದ್ರೆ ಗಜಾನನ, ನಮ್ಮ ಗಣೇಶ, ಗಣೇಶನಿಗೆ ಆನೆ ಮುಖ ಇದೆ ಅಲ್ವಾ, ಅದಕ್ಕೋಸ್ಕರ ಅವನಿಗೆ ಕರಿಮುಖ ಅಂತ ಹೇಳ್ತೀವಿ ನಾವು. ನೋಡಿ, ಕರಿ ಅಂತ ಹೇಳಿದ್ರೆ ಮತ್ತೆ ಕಪ್ಪು ಅಂತ ಅನ್ಕೋಬೇಡಿ, ಇಲ್ಲಿ ಕರಿ ಅಂದ್ರೆ ಗಜ ಅಂದ್ರೆ ಆನೆ ಅಂತ ಅನ್ಕೊಳ್ಳಿ. ಓಕೆ, ಆನೆಗೆ ಇನ್ನೊಂದು ಹೆಸರು ಗಜ, ಕರಿ ಅಂತ ಹೇಳಿ ಕರಿತೀವಿ. ಕರಿಮುಖ ಅಂತ ಹೇಳಿದ್ರೆ ಗಜ ಅಂತ ಹೇಳ್ತೀವಿ. ಗಜದ ಮುಖವನ್ನ ಉಳ್ಳವನು, ಆನೆ ಮುಖ ಉಳ್ಳವನು ಯಾರು? ಗಣೇಶ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಬಹುರ್ವಿ ಸಮಾಸ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಮಕ್ಕಳೇ. ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಗಮಕ ಸಮಾಸ ಅಂತ ಬರುತ್ತೆ. ಇದನ್ನ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಕೃದಂತಗಳು, ಕೃದಂತ ಭಾವನಾಮಗಳು ಇದೆಲ್ಲ ನಿಮ್ಗೆ ಸ್ವಲ್ಪ ಗೊತ್ತಿರ್ಬೇಕು. ಸರ್ವನಾಮದ ಬಗ್ಗೆ ಗೊತ್ತಿರ್ಬೇಕು. ಸರ್ವನಾಮಕ್ಕೋಸ್ಕರ ನೀವೇನ್ ಮಾಡಿ, ನಾಮಪದ ಅನ್ನೋ ಅಂತ ನಮ್ಮ ವ್ಯಾಕರಣದ ವಿಡಿಯೋನ ನೋಡಿ. ನಾಮಪದ ಅನ್ನೋ ನಮ್ಮ ವ್ಯಾಕರಣದ ವಿಡಿಯೋನ ನೋಡಿ. ನಾಮಪದಗಳಲ್ಲಿ ನಾನು ಸರ್ವನಾಮವನ್ನ ನಾನು ವಿಸ್ತಾರವಾಗಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸರ್ವನಾಮದ ಪ್ರಕಾರಗಳನ್ನ, ಸರ್ವನಾಮಗಳು ಯಾವ್ದ್ಯಾವ್ದು ಇರುತ್ತೆ ಅಂತ ಹೇಳಿ ಡೀಟೇಲ್ ಆಗಿ ವಿಸ್ತಾರವಾಗಿ ಹೇಳಿದ್ದೇನೆ ಮಕ್ಕಳೇ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಾಮಪದ ಅನ್ನುವಂತ ವ್ಯಾಕರಣದ ವಿಡಿಯೋನ ನೋಡಿ. ಇಲ್ಲಿ ನಿಮಗೆ ಸರ್ವನಾಮ ಮತ್ತು ಕೃದಂತಗಳು ಇರುವಂತಹ ಸಮಾಸವನ್ನ ನಾವು ಗಮಕ ಸಮಾಸ ಅಂತೀವಿ. ಅದು ಎಲ್ಲಿರ್ಬೇಕು ಅಂತ ಹೇಳಿದ್ರೆ ಪೂರ್ವ ಪದದಲ್ಲೇ ಬಂದಿರುತ್ತೆ. ಹೆಚ್ಚಾನು ಹೆಚ್ಚು ಏನಾಗುತ್ತೆ ಅಂದ್ರೆ ಪೂರ್ವ ಪದದಲ್ಲಿ ಅವನು. ಬನ್ನಿ ನಾವು ಉದಾಹರಣೆಯೊಂದಿಗೆ ನೋಡೋಣ. ಇಲ್ಲಿ ಅವನು ಪ್ಲಸ್ ಹುಡುಗ ಅಂತ ಹೇಳ್ತೀವಿ. ಅವನು ಪ್ಲಸ್ ಹುಡುಗ, ಅವನು, ಇವನು, ಅವಳು ಅನ್ನೋದು ಏನು ಮಕ್ಕಳೇ? ಇದೇನಿದು? ಅವನು ಅನ್ನೋದು ಏನಿದು? ಇದು ಸರ್ವನಾಮ ಅಂತ ಹೇಳ್ತೀವಿ. ಇದು ನಾಮಪದ ಆದ್ರೆ ಇದು ಸರ್ವನಾಮ. ಈ ಸರ್ವನಾಮವನ್ನ ಹೊಂದಿದಂತ ಸಮಾಸವನ್ನ ನಾವೇನಂತ ಹೇಳ್ತೀವಿ? ಗಮಕ ಸಮಾಸ ಅಂತ ಹೇಳ್ತೀವಿ. ಅವನು ಪ್ಲಸ್ ಹುಡುಗ, ಆ ಹುಡುಗ ಅಂತ ಹೇಳಿದ್ವಿ. ಅವನು ಪ್ಲಸ್ ಹುಡುಗ, ಆ ಹುಡುಗ ಸರ್ವನಾಮ ಹೊಂದಿದ ಸಮಾಸವನ್ನ
ಗಮಕ ಸಮಾಸ ಅಂತ ಹೇಳ್ತೀವಿ. ಇನ್ನೊಂದು ಉದಾಹರಣೆಯನ್ನ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ನೋಡಿ, ಅದು ಪ್ಲಸ್ ಕಲ್ಲು ಆ ಕಲ್ಲು ಅಂತ ಹೇಳಿ ನಾವು ಏನ್ ಮಾಡಿದ್ವಿ, ಅದು ಪ್ಲಸ್ ಕಲ್ಲು, ಕಲ್ಲು ಅಂತಂದ್ರೆ ಸ್ಟೋನ್, ಅದು ಪ್ಲಸ್ ಕಲ್ಲು ಆ ಕಲ್ಲು. ಇನ್ನೊಂದ್ ಸ್ವಲ್ಪ ಉದಾಹರಣೆಗಳನ್ನ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಸರ್ವನಾಮ ಬಂದಿದೆ. ಇವನು ಪ್ಲಸ್ ಮುದುಕ ಈ ಮುದುಕ ಆಯ್ತು. ಇದು ಪ್ಲಸ್ ಪ್ರಾಣಿ ಆ ಪ್ರಾಣಿ ಆಯ್ತು. ಓಕೆ, ಇಲ್ಲಿ ನೋಡಿ ಮತ್ತೆ ಮಾಡಿದುದ ಕೆರಳಿದುದ ಅಂತ ಬಂತು. ಇವೆಲ್ಲ ಕೃದಂತಗಳು ಅಂತ ಬರುತ್ತೆ. ನಿಮ್ಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ನನ್ನ ಮುಂದಿನ ವ್ಯಾಕರಣದ ವಿಡಿಯೋಗಳನ್ನ ನೋಡಿ. ಅವಾಗ ನಾನು ಕೃದಂತಗಳು ಮತ್ತು ಕೃದಂತ ಭಾವನಾಮಗಳನ್ನ ವಿವರಿಸಿದ್ದೀನಿ. ಅದನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವುದು ಕೃದಂತಗಳು, ಯಾವ ಕೃದಂತ ಭಾವನಾಮಗಳು ಅಂತ ಹೇಳಿ. ಏನ್ ಗೊತ್ತಾ, ಸಿರಿತನ, ಬಡತನ ಇವೆಲ್ಲ ಏನು ಅಂತ ಹೇಳಿ ನಿಮ್ಗೆ ಐಡಿಯಾ ಬರುತ್ತೆ. ನೀವು ಏನ್ ಗೊತ್ತಾ, ಈಗ ಇದನ್ನ ತಿಳ್ಕೊಳ್ಳಿ. ಮಾಡಿದುದು, ಕೆರಳಿದುದು, ನೋಡಿದುದು ಇವೆಲ್ಲ ಏನು ಅಂದ್ರೆ ಕೃದಂತಗಳು ಅಂತ ಹೇಳ್ತೀವಿ. ಮಾಡಿದುದು ಪ್ಲಸ್ ಅಡುಗೆ, ಮಾಡಿದ ಅಡುಗೆ, ಮತ್ತೆ ಕೆರಳಿದುದು ಸಿಂಹ, ಕೆರಳಿದ ಸಿಂಹ ಅನ್ನೋದು ಕೂಡ ಇಲ್ಲಿ ಗಮಕ ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಮಕ್ಕಳೇ. ಹಾಗಿದ್ರೆ ಈ ವಿಡಿಯೋನ ತಪ್ಪದೆ ನೋಡಿ. ಮತ್ತೆ ಈ ವಿಡಿಯೋದಲ್ಲಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ PYQs ಅನ್ನ ಹಾಕಿದೀವಿ, ಅದನ್ನ ತಪ್ಪದೆ ನೋಡಿ ಮಕ್ಕಳೇ. ಈ ಗಮಕ ಸಮಾಸ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಈಗ ಮುಂದೆ ಒಂದು ಸಮಾಸವನ್ನ ಹೇಳ್ತೀನಿ, ಅದು ಏನು ಅಂತ ಹೇಳ್ತೀನಿ. ಇಲ್ಲಿ ಅರಿ ಸಮಾಸ ಅಂತ ಹೇಳಿ ಬರುತ್ತೆ. ನೀವು ಯಾವಾಗ್ಲೂ ನಾವು ಕನ್ನಡದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕನ್ನಡ ಪದಗಳೇ ಸೇರಿ ಆಗಿರುವಂತದ್ದಕ್ಕೆ ಸಮಾಸ ಅಂತೀವಿ. ಇಲ್ಲಿ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಮಾಸಗಳಾದ್ರೆ, ಕನ್ನಡ ಮತ್ತು ಸಂಸ್ಕೃತ ಪದಗಳು, ಇಲ್ಲಿ ನೋಡಿ ಕನ್ನಡ ಇದೆ, ಸಂಸ್ಕೃತ ಪದ, ಈ ಎರಡೂ ಪದಗಳು ಸೇರಿ ಸಮಾಸಗಳಾದ್ರೆ ನಾವು ಅಂತ ಸಮಾಸವನ್ನ ಅಶುದ್ಧ ಸಮಾಸ ಅಥವಾ ಆ ಸಮಾಸವನ್ನ ನಾವು ಕನ್ಸಿಡರ್ ಮಾಡಲ್ಲ, ಅಶುದ್ಧ ಅಂತ ಹೇಳ್ತೀವಿ. ಅಂತ ಟೈಮಲ್ಲಿ ಇಂಥ ಸಮಾಸವನ್ನ ಅರಿ ಸಮಾಸ ಅಂತ ಹೇಳ್ತೀವಿ. ಇದನ್ನ ಹೆಚ್ಚಾನೆಚ್ಚು ನಿಮ್ಗೆ ಯಾವಾಗ್ಲೂ ಕೇಳಿರಲ್ಲ, ಸುಮ್ನೆ ನಿಮ್ಮ ನಾಲೆಜ್ಗೋಸ್ಕರ ಹೇಳ್ತಾ ಇದ್ದೀನಿ. ಈ ಸಮಾಸವನ್ನ ಅರಿ ಸಮಾಸ ಅಂತ ಹೇಳ್ತೀವಿ. ಇದ್ರಲ್ಲೇನು ಒಂದು ಕನ್ನಡ ಪದ, ಇನ್ನೊಂದು ಸಂಸ್ಕೃತ ಪದ ಇರುತ್ತೆ. ಅಂತ ಸಮಾಸವನ್ನ ನಾವು ಕನ್ಸಿಡರ್ ಮಾಡಲ್ಲ, ಅಂತ ಸಮಾಸಕ್ಕೆ ಅರಿ ಸಮಾಸ ಅಂತ ಹೇಳ್ತೀವಿ. ನೋಡಿ, ಮಂಗಳ ಪ್ಲಸ್ ಆರುತಿ ಅಂತ ಇದೆ, ಎರಡು ಪದಗಳಿದೆ, ಒಂದು ಕನ್ನಡ ಪದ ಇದೆ, ಆರುತಿ ಅನ್ನೋದು ಗೊತ್ತಿದೆ ನಿಮ್ಗೆ. ಇಲ್ಲಿ ಒಂದು ಕನ್ನಡ ಪದ ಒಂದು ಸಂಸ್ಕೃತ ಪದ ಸೇರಿ ಮಂಗಳಾರುತಿ ಅಂತ ಆಯ್ತು. ಇದನ್ನ ನಾವೇನಂತ ಹೇಳ್ತೀವಿ, ಅರಿ ಸಮಾಸ ಅಂತ ಹೇಳ್ತೀವಿ. ಹಾಗಿದ್ರೆ ನಮ್ಮ ಸಮಾಸಗಳು ಓನ್ಲಿ ನಮ್ಗೆ 8 ಸಮಾಸಗಳು ಮಾತ್ರ ಇರೋದು. ಈ ಅರಿ ಸಮಾಸವನ್ನ ನಾವು ಕನ್ಸಿಡರ್ ಮಾಡಲ್ಲ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಈ ತರ ಪದಗಳು ಬಂದಾಗ ಹಾಗಿದ್ರೆ ನಿಮ್ ಕ್ವಶನ್ ಬರ್ಬೋದು, ಏನ್ ಮೇಡಮ್ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಯಾವ್ದು ಸಂಸ್ಕೃತ ಪದ ಯಾವ ಕನ್ನಡ ಪದ ಅಂತ ಹೇಳಿ? ನಿಮಗೆ ಏನಾಗುತ್ತೆ, ದೇಶೀಯ ಪದಗಳು, ಅನ್ಯ ದೇಶೀಯ ಪದಗಳು, ತತ್ಸಮಗಳು, ತದ್ಭವಗಳು ಅಂತ ಹೇಳಿ ನಾವು ಕಲಿಸ್ತಾ ಇರ್ಬೇಕಾದ್ರೆ ನೀವು ಎಷ್ಟೊಂದು ವರ್ಡ್ಗಳು ಬರುತ್ತಲ್ವಾ, ಎಷ್ಟೊಂದು ಪದಗಳು ಬರುತ್ತಲ್ವಾ, ಆ ಪದಗಳಲ್ಲಿ ತತ್ಸಮ ಅಂದಾಗ ನಾವು ಕೆಲವೊಂದು ಸಂಸ್ಕೃತ ಪದಗಳನ್ನು ಬಳಸಿರ್ತೀವಲ್ವಾ, ಆ ಪದಗಳನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು, ಓ ಇದು ಸಂಸ್ಕೃತ ಪದ, ಇದು ಕನ್ನಡ ಪದ ಅಂತ ನಿಮ್ಗೆ ಗೊತ್ತಿರ್ಬೇಕು. ದೇಶೀಯ ಅನ್ಯ ದೇಶೀಯ ಪದಗಳನ್ನ ಹೇಳ್ಬೇಕಾದ್ರೆ, ತತ್ಸಮ ತದ್ಭವ ಹೇಳ್ಬೇಕಾದ್ರೆ ಹೇಳಿರ್ತೀವಲ್ವಾ, ಆ ಪದಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಅದು ಕೂಡ ನಿಮ್ಗೆ ವ್ಯಾಕರಣದ ಒಂದು ಅಂಶ ಆಗಿದೆ. ದೇಶೀಯ ಪದ ಮತ್ತು ಅನ್ಯ ದೇಶೀಯ ಪದ, ತತ್ಸಮ ತದ್ಭವ. ಹಾಗೇನೆ ಇಲ್ಲಿ ಕನ್ನಡ ಯಾವುದು ಸಂಸ್ಕೃತ ಯಾವುದು ಅಂತ 2 ಪದಗಳು ಗೊತ್ತಾಗುತ್ತೆ. ಅವಾಗ ಇದು ಅರಿ ಸಮಾಸ ಅಂತ ಗೊತ್ತಿರ್ಬೇಕು ಮಕ್ಕಳೇ. ನಾನು ನಿಮಗೆ ಈ ಪೂರ್ತಿ ಸಮಾಸಗಳು ಅರ್ಥ ಆಯ್ತು ಅನ್ಕೋತೀನಿ. ಒಂದ್ಸತಿ ಮರುಮನನವನ್ನ ಮಾಡೋಣ ಮಕ್ಕಳೇ, ಬನ್ನಿ. ಏನಪ್ಪಾ ಮರುಮನನ ಅಂತ ಹೇಳಿದ್ರೆ, ತತ್ಪುರುಷ ಸಮಾಸದಲ್ಲಿ ಕೀವರ್ಡ್ ಏನು, ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ. ಏನಪ್ಪಾ, ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ವಿಶೇಷಣ ಮತ್ತು ವಿಶೇಷದಿಂದ ಕೂಡಿದ್ರೆ ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ, ಹೌದಾ? ಅದಕ್ಕೆ ನಾವೇನಂತ ಹೇಳ್ತೀವಿ, ಒಂದು ಹೊಗಳುವ ಪದ, ಹೊಗಳಿಸಿಕೊಳ್ಳುವ ಪದ ಅಂತ ಹೇಳಿದಾಗ. ಮತ್ತೆ ಸಂಖ್ಯೆಯಿಂದ ಕೂಡಿದಂತ ಸಮಾಸವನ್ನ ನಾವೇನಂತ ಹೇಳ್ತೀವಿ, ಸಂಖ್ಯಾ ಸೂಚಕ ಸಮಾಸವನ್ನ ದ್ವಿಗು ಸಮಾಸ, ಸಂಖ್ಯಾಯಾಣಿ ದ್ವಿಗು ಸಮಾಸ ಅಂತ ಹೇಳ್ತಾರೆ. ಸಂಖ್ಯೆಯಿಂದ ಕೂಡಿದಂತ ಸಮಾಸವನ್ನ ನಾವು ದ್ವಿಗು ಸಮಾಸ ಅಂತ ಹೇಳ್ತೀವಿ. ಬನ್ನಿ ಮಕ್ಕಳೇ, ಮುಂದಿನ ಸಮಾಸಗಳನ್ನು ನೋಡೋಣ. ಇಲ್ಲಿ ದ್ವಂದ್ವ ಸಮಾಸದಲ್ಲಿ
ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳಿದ್ದು ಎಲ್ಲಾ ಪದಗಳಿಗೆ ಏನಾಗಿರುತ್ತೆ, ಪ್ರಧಾನ ಅರ್ಥ ಇರುತ್ತೆ. ಅಂತಹ ಸಮಾಸ ದ್ವಂದ್ವ ಸಮಾಸ. ಅಂಶ ಅಥವಾ ಅಂಶಿ ಭಾವದಿಂದ ಕೂಡಿದ್ರೆ ಅದನ್ನ ಅಂಶಿ ಸಮಾಸ ಅಂತ ಹೇಳ್ತೀವಿ. ಹಾಗೆ ಕ್ರಿಯೆಯಿಂದ ಕೂಡಿದಂತಹ ಸಮಾಸಗಳನ್ನ ಕ್ರಿಯಾ ಸಮಾಸ ಅಂತ ಹೇಳ್ತೀವಿ. ಮತ್ತು ಬೇರೆ ಒಂದು ಪದಕ್ಕೆ ಅರ್ಥ ಇದ್ರೆ, ಅಂದ್ರೆ ಎರಡು ಪದ ಇದ್ದು ಮೂರನೇ ಪದಕ್ಕೆ ಅರ್ಥ ಇದ್ರೆ ಅದನ್ನ ಬಹುರ್ವಿಹಿ ಸಮಾಸ ಅಂತ ಹೇಳ್ತೀವಿ. ಕೃದಂತಗಳು ಮತ್ತು ಸರ್ವನಾಮಗಳಿಂದ ಕೂಡಿದಂತಹ ಸಮಾಸವನ್ನ ನಾವು ಏನಂತ ಹೇಳ್ತೀವಿ, ಗಮಕ ಸಮಾಸ ಅಂತ ಹೇಳ್ತೀವಿ ಮಕ್ಕಳೇ. ಇದಿಷ್ಟು ಕೀವರ್ಡ್ಸ್ ಇವು, ಇವನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಆ ಪದವನ್ನ ನೆನ್ಪಿಟ್ಕೊಂಡ್ರೆ ನೀವು ಆ ಸಮಾಸವನ್ನ ಆರಾಮಾಗಿ ಗುರ್ತಿಸ್ಬೋದು. ಹಾಗಿದ್ರೆ ಬನ್ನಿ ಮಕ್ಕಳೇ, ನಾವು PYQs ಅಂದ್ರೆ ಹೋದ ವರ್ಷದಲ್ಲಿ ನಿಮ್ಗೆ ಯಾವ್ಯಾವ ಸಮಾಸಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಸ್ವಲ್ಪ ಇಲ್ಲಿ ನಾನು ಮಾಡಿಸ್ತೀನಿ. ಇನ್ನ ಬಾಕಿದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ದಯವಿಟ್ಟು ಡಿಸ್ಕ್ರಿಪ್ಷನ್ ಅನ್ನ ನೋಡಿ ಮಕ್ಕಳೇ. PYQs ಇಲ್ಲಿ ನೋಡಿ, ಇದು 1 ಅಂಕಕ್ಕೆ ಮಾರ್ಚ್ 2011ರಲ್ಲಿ ಬಂದಿದೆ. ಏನಪ್ಪಾ ಇದು ಅಂದ್ರೆ, ಮಣಿ ಇತ್ತು, ಮಣಿಯನ್ನು ಪ್ಲಸ್ ಇತ್ತು, ಇಡೋದು ಕೊಡೋದು ಏನ್ ಬರುತ್ತೆ, ಯಾವ ಸಮಾಸ ಬರುತ್ತೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ? ಯಾವ ಸಮಾಸ ಬರ್ಬೋದು ಇದು? ಹಾ, ಸರಿಯಾದ ಉತ್ತರ ಮಕ್ಕಳೇ, ಇದು ಕ್ರಿಯಾ ಸಮಾಸ ಆಗಿರುತ್ತೆ. ಮಣಿಯನ್ನು ಇಡೋದು, ಮಣಿ ಇತ್ತು ಅನ್ನೋದು ಇದು ಕ್ರಿಯಾ ಸಮಾಸ ಆಗಿರುತ್ತೆ. ಬನ್ನಿ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇದು ಮರಗಾಲು. ನೋಡಿ, ಇದನ್ನ ಉದಾಹರಣೆಯಲ್ಲೇ ಹೇಳಿದೀನಿ, ಸುಮಾರು ಸತಿ ಬಂದಿದೆ ಅಂತ ಹೇಳಿ. ಮರದ ಪ್ಲಸ್ ಕಾಲು ಮರಗಾಲು ಅಂತಂದ್ರೆ ಇದು ಯಾವ ಸಮಾಸ ಆಗುತ್ತೆ ಮಕ್ಕಳೇ? ಹಾ, ಸರಿಯಾದ ಉತ್ತರ ಇದು ತತ್ಪುರುಷ ಸಮಾಸ ಆಗುತ್ತೆ. ಇದು ಏಪ್ರಿಲ್ 2024ಕ್ಕೆ 1 ಅಂಕಕ್ಕೆ. ಯಾವಾಗ್ಲೂ ನಿಮಗೆ ವ್ಯಾಕರಣ ಅಂಶಗಳು 1 ಅಂಕಕ್ಕೆ ಬಂದಿರುತ್ತೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆಯಲ್ಲಿ ಬಂದಿರುತ್ತೆ, 1 ಅಂಕಕ್ಕೆ ಬಂದಿರುತ್ತೆ ಮಕ್ಕಳೇ. ನೋಡಿ ಇಲ್ಲಿ ಮತ್ತೆ ಏಪ್ರಿಲ್ 2024ಕ್ಕೆ ಸಾಕ್ಷಿ ಮಾಡಿ ಅಂತ ಬಂದಿದೆ. ಸಾಕ್ಷಿಯನ್ನು ಮಾಡೋದು ತಗೊಳ್ಳೋದು ಏನಿದು, ಕ್ರಿಯೆ ಅಲ್ವಾ? ಸರಿಯಾದ ಉತ್ತರ. ಹಾಗಿದ್ರೆ ಇದು ಕ್ರಿಯಾ ಸಮಾಸ ಆಗಿದೆ. ಸರಿಯಾದ ಉತ್ತರ ಮಕ್ಕಳೇ. ಮುಂದಿಂದ ಹೋಗೋಣ. ಇಲ್ಲಿ ನೋಡಿ, ಪ್ರಜಾಮಾತೆ ಅನ್ನೋದು ಇದು 2013ರಲ್ಲಿ ಬಂದಿದೆ, 1 ಅಂಕಕ್ಕೆ ಮಾತ್ರ. ಪ್ರಜೆಗಳ ಮಾತೆ, ಇಲ್ಲಿ ಯಾರ ಮಾತೆ ಅವಳು? ಪ್ರಜೆಗಳ ಮಾತೆ. ಯಾವ್ದು ಬರ್ಬೋದು? ಹಾ, ಸರಿಯಾದ ಉತ್ತರ ಮಕ್ಕಳೇ, ಇದು ತತ್ಪುರುಷ ಸಮಾಸ. ಸರಿಯಾದ ಉತ್ತರ, ಯಾರ ಮಾತೆ? ಪ್ರಜೆಗಳ ಮಾತೆ ಅನ್ನೋದು. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನಡುರಾತ್ರಿ, ಫುಲ್ ರಾತ್ರಿ ಇದೆ, ನಾವು ಏನ್ ತಗೊಂಡಿದೀವಿ? ಮಧ್ಯ, ನಡು ಅಂದ್ರೆ ಯಾವ್ದು ಬರ್ಬೋದು? ಅಂಶ, ಅಂಶಿ. ಯಾವ ಸಮಾಸ ಬರ್ಬೋದು? ಸರಿಯಾದ ಉತ್ತರ ಮಕ್ಕಳೇ, ಅಂಶಿ ಸಮಾಸ ಇದು. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಮಕ್ಕಳೇ. ಇದು ಪಾರ್ಥ ಭೀಮರು. ನೋಡಿ, ಇಬ್ರಿದ್ದಾರೆ, ಪಾರ್ಥ ಮತ್ತೆ ಭೀಮ. ಇಬ್ರಿದ್ದಾಗ ಯಾವ ಸಮಾಸ ಬರುತ್ತೆ? ಸರಿಯಾದ ಉತ್ತರ ದ್ವಂದ್ವ ಸಮಾಸ ಆಗಿರುತ್ತೆ ಇದು. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಮಕ್ಕಳೇ. ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಇದು. ಇಲ್ಲಿ ನಿಮ್ಗೆ ಈ ತರ ಪ್ರಶ್ನೆಗಳು ಬರುತ್ತೆ, ಅವಾಗ ನೀವು ಎಲ್ಲದನ್ನು ಬಿಡಿಸ್ತಾ ಹೋಗ್ಬೇಕು. ಕರ್ಮಧಾರಿಯ ಸಮಾಸ ಅಂದ್ರೆ ಏನು? ವಿಶೇಷಣ ಮತ್ತು ವಿಶೇಷದಿಂದ ಕೂಡಿರುವಂತ ಸಮಾಸಗಳನ್ನ ನಾವು ಕರ್ಮಧಾರಿಯ ಸಮಾಸ ಅಂತ ಹೇಳ್ತೀವಿ. ಹೌದಾ? ಕರೆಕ್ಟ್. ಬಿಲ್ಗೊಂಡು, ಬಿಲ್ಲನ್ನು ಪ್ಲಸ್ ಕೊಂಡು, ಕೊಳ್ಳೋದು ತಗೊಳ್ಳೋದು ಅಂದಾಗ ಅದು ಕ್ರಿಯೆ ಬಂದ್ಬಿಡುತ್ತೆ, ಅದು ರೂಲ್ಡ್ ಔಟ್. ಇದು ಇಲ್ಲ. ಕರಿ ತುರಗ ರಥ 3 ಬಂದಿದೆ, 3 ಪ್ರಧಾನ ಅರ್ಥ, ಇದು ರೂಲ್ಡ್ ಔಟ್. ಸ್ವಾಮಿ ದ್ರೋಹ, ಯಾರಿಗ್ ದ್ರೋಹ? ಸ್ವಾಮಿಗೆ ದ್ರೋಹ. ದ್ರೋಹ ಮಾಡಿದ್ವಿ ಯಾರಿಗೆ? ಸ್ವಾಮಿಗೆ. ಇಲ್ಲಿ ಕೂಡ ವಿಶೇಷಣ ಮತ್ತು ವಿಶೇಷ ಬಂದಿಲ್ಲ, ಅವಾಗ ಇದು ರೂಲ್ಡ್ ಔಟ್. ಹಂಗಿದ್ರೆ ಇದು ಉತ್ತರ. ನಲ್ಗುದುರೆ, ನಲ್ಮೆಯ ಕುದುರೆ ಅಂದ್ರೆ ಒಳ್ಳೆ ಕುದುರೆ, ತುಂಬಾ ಚೆನ್ನಾಗಿರೋ ಕುದುರೆ ಅಂತ ಹೇಳ್ಕೊಂಡು ನಲ್ಗುದುರೆ ಅಂತ ಹೇಳ್ತೀವಿ. ಇದು ಏನು? ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆ. ನಲ್ಗುದುರೆ ಇದು ವೀರಲವ ಪದ್ಯದಲ್ಲಿ ಬರುತ್ತೆ. ಯಾರು ಕನ್ನಡ ಪ್ರಥಮ ಭಾಷೆ ತಗೊಂಡಿದ್ದೀರಾ ಅವರಿಗೆ ನಲ್ಗುದುರೆ ಬರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಮಕ್ಕಳೇ. ಹಣೆಗಣ್ಣ. ನೋಡಿ, ಹಣೆಯಲ್ಲಿ ಯಾರಿಗೆ ಕಣ್ಣಿದೆ? ಹಣೆಯಲ್ಲಿ ಕಣ್ಣು ಉಳ್ಳವನು
ಹಣೆಗಣ್ಣ. ಯಾವ ಸಮಾಸ ಬರುತ್ತೆ? ಯಾವ್ದು ಬರುತ್ತೆ? ಹಾ, ಸರಿಯಾದ ಉತ್ತರ ಬಹುರ್ವಿಹಿ ಸಮಾಸ. ಯಾಕಂದ್ರೆ ಇಲ್ಲಿ ಮೂರನೇ ಪದಕ್ಕೆ ಅರ್ಥ ಹಣೆಯಲ್ಲಿ ಕಣ್ಣು ಯಾರಿಗಿದೆ? ಶಿವನಿಗಿದೆ ಅಲ್ವಾ? ಅದಕ್ಕೋಸ್ಕರ ಇದು ಬಹುರ್ವಿಹಿ ಸಮಾಸ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಮಕ್ಕಳೇ. ಇಲ್ಲಿ ಕಣ್ದೆರೆ ಅಂತಿದೆ. ಕಣ್ಣನ್ನು ಪ್ಲಸ್ ತೆರೆ, ಕಣ್ಣನ್ನು ತೆಗೆಯೋದು. ತೆಗೆದಾಗ ಏನಾಗುತ್ತೆ? ಇದು ಕ್ರಿಯೆ ಅಲ್ವಾ? ಕ್ರಿಯಾ ಸಮಾಸ. ಇದು 20, 24ಕ್ಕೆ ಬಂದಿದೆ, 1 ಅಂಕಕ್ಕೆ ಬಂದಿದೆ ಮಕ್ಕಳೇ. ಕಣ್ಣನ್ನು ಪ್ಲಸ್ ತೆರೆ ಬಂದಿದೆ. ಇದು ಇದರ ಉತ್ತರ ಕ್ರಿಯಾ ಸಮಾಸ. ಮಕ್ಕಳೇ, ಇಲ್ಲಿ ಸಪ್ತ ಸ್ವರಗಳು ನೋಡಿ. ಸಪ್ತ ಇವೆಲ್ಲ ಏನು? ದ್ವಿಗು. ಯಾಕಂದ್ರೆ ಇದು ಸಂಖ್ಯೆಯಿಂದ ಕೂಡಿದೆ ಅಲ್ವಾ? ಕರೆಕ್ಟ್. ಸಂಖ್ಯೆಯಿಂದ ಕೂಡಿದಂತ ಸಮಾಸಗಳನ್ನ ನಾವು ದ್ವಿಗು ಸಮಾಸ ಅಂತೀವಿ. ಸರಿಯಾದ ಉತ್ತರ ಮಕ್ಕಳೇ, ಇದು ದ್ವಿಗು ಸಮಾಸ. ಬನ್ನಿ ಮಕ್ಕಳೇ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇಲ್ಲಿ ಏಕಾಕ್ಷಿ ಅನ್ನೋದು ಇಲ್ಲಿ ಏಪ್ರಿಲ್ 20, 12 ಅಂದ್ರೆ ಇದು 2012ಕ್ಕೆ ಬಂದಿತ್ತು. ಇದು ಏಕಾಕ್ಷಿ. ಏಕ ಅಂದ್ರೆ ಒಂದು ಪ್ಲಸ್ ಅಕ್ಷಿ ಅಂದ್ರೆ ಕಣ್ಣು. ಏಕಾಕ್ಷಿ ಅಂದ್ರೆ ಯಾವುದು? ಏಕ ಅಂದ್ರೆ ಒಂದು ಅಂದ್ರೆ ಸಂಖ್ಯೆಯಿಂದ ಕೂಡಿದಂತ ಸಮಾಸಗಳನ್ನ ದ್ವಿಗು ಸಮಾಸ ಅಂತ ಹೇಳ್ತೀವಿ ಮಕ್ಕಳೇ. ಸರಿಯಾದ ಉತ್ತರನ? ಓಕೆ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಮಕ್ಕಳೇ. ಇಲ್ಲಿ ನೋಡಿ, ಹೂ, ಹಣ್ಣು, ತಳಿರು. 3 ಪದ ಇದೆಯಾ? ಹೂ, ಹಣ್ಣು, ತಳಿರು. 2ಕ್ಕಿಂತ ಹೆಚ್ಚು ನಾಮಪದಗಳಿದ್ರೆ ಯಾವ ಸಮಾಸ ಬರುತ್ತೆ? ಸರಿಯಾದ ಉತ್ತರ ಮಕ್ಕಳೇ, ಇದು ನಮ್ಗೆ ದ್ವಂದ್ವ ಸಮಾಸ ಆಗಿರುತ್ತೆ. ಹಾಗಿದ್ರೆ ಮಕ್ಕಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ಗಂಜಿ ಉಂಡು. ಉಣ್ಣೋದು, ತಿನ್ನೋದು ಇವೆಲ್ಲ ಏನು? ಕ್ರಿಯೆ. ಇದು 20, 23 2023ಕ್ಕೆ ಬಂದಿದೆ. ಇದು ಜೂನ್ ಅಲ್ಲಿ. ಗಂಜಿ ಉಂಡು, ಗಂಜಿಯನ್ನ ಉಣ್ಣೋದು ಅಂದ್ರೆ ಕ್ರಿಯೆ. ಅದಕ್ಕೋಸ್ಕರ ಇದು ಕ್ರಿಯಾ ಸಮಾಸ ಆಗಿರುತ್ತೆ. ಇದು ಕ್ರಿಯಾ ಸಮಾಸ ಆಗಿರುತ್ತೆ ಮಕ್ಕಳೇ. ಹಾಗಿದ್ರೆ ಇವತ್ತಿನ ತರಗತಿಯಲ್ಲಿ ನಾವೇನೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಸಮಾಸಗಳನ್ನ ನೋಡಿದ್ವಿ. ಸಮಾಸ ಅಂದ್ರೆ ಏನು ಅಂತ ನೋಡಿದ್ವಿ, ಉದಾಹರಣೆಗಳನ್ನ ನೋಡಿದ್ವಿ. ಹಾಗಿದ್ರೆ ಆಮೇಲೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಬಹು ಆಯ್ಕೆ ಪ್ರಶ್ನೆಗಳನ್ನ ಕೂಡ ನೋಡಿದ್ವಿ ಮಕ್ಕಳೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹಾಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಂತ ಸ್ಟಡಿ ಮಟೀರಿಯಲ್ ಅನ್ನ ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮಕ್ಕಳೇ.